ಮಂತರ್ನ ನೋಡ್ತಾ ಇರೋದು. ಫಸ್ಟ್ ಡೇ ಹಬ್ಬ ಇದ್ದರಿಂದ ಮಾರ್ನಿಂಗ್ ಶೋ ಎಲ್ಲ ಸ್ವಲ್ಪ ಡಲ್ ಇತ್ತು, ಬಟ್ ನಿನ್ನೆ ನೈಟಿಂದನೇ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಇವತ್ತಂತೂ ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಿದೆ. ಎಲ್ಲ ಕಡೆ ಫ್ಯಾಮಿಲಿ ಬಂದು ನೋಡ್ತಾ ಇದ್ದಾರೆ. ಸೊ ನಮ್ಮ ಸಿನಿಮಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಹಾರರ್ ಕಾಮಿಡಿ. ದಯವಿಟ್ಟು ಎಲ್ಲರೂ ಬಂದು ನೋಡ್ರಿ, ಹರಿಸಿ ಆಶೀರ್ವಾದ. ಥ್ಯಾಂಕ್ ಯು ಬಾಯ್. ಎಲ್ಲರಿಗೂ ನಮಸ್ಕಾರ. ಮೂವಿ ನೋಡಿ ಆ್ಯಕ್ಚುಲಿ ಇನ್ನೂ ನನ್ನ ಹಾರ್ಟ್ ಬೀಟ್ ತುಂಬ ಫಾಸ್ಟ್ ಆಗಿದೆ. ಇಟ್ ವಾಸ್ ರಿಯಲಿ ಸ್ಕ್ಯಾರಿ. ಐ ಥಿಂಕ್ ಹಾಲಿವುಡ್ಡನ್ನು ನಮ್ಮ ಸ್ಯಾಂಡಲ್ವುಡ್ಗೆ ತಂದಿರೋ ಥರ ನನಗೆ ಫೀಲ್ ಆಯಿತು. ಸ್ಟೋರಿ ಲೈನ್ ಇರಲಿ, ಐ ಥಿಂಕ್ ಇಟ್ಸ್ ಅ ವೆರಿ ವೆಲ್ ಬ್ಯಾಲೆನ್ಸ್ಡ್ ಮೂವಿ. ಹ್ಯೂಮರ್ ಇರಲಿ, ಹಾರರನ್ನು ತುಂಬ ಕಾಮಿಡಿಯಾಗಿ ತೋರಿಸಿದ್ದಾರೆ. ಹಾಗೆ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಜಸ್ಟ್ ಪರ್ಫೆಕ್ಟ್. ಎಲ್ಲರೂ ಆ್ಯಕ್ಟಿಂಗ್ ಕೂಡ ಎವ್ರಿ ಸಿಂಗಲ್ ಆ್ಯಕ್ಟರ್ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ಆ್ಯಂಡ್ ಈ ಮೂವಿನ ಈ ಲೆವೆಲ್ಗೆ ಮಾಡಲಿಕ್ಕೆ ಐ ಥಿಂಕ್ ಪಾಸಿಬಲ್ ಆಗಿದ್ದು ತರುಣ್ ಅವರ ಪ್ರೊಡಕ್ಷನಿಂದ. ಸೊ ಐ ಥಿಂಕ್ ಇಂತಹ ಮೂವಿ ಇನ್ನೂ ಜಾಸ್ತಿ ನೀವು ನಮ್ಮ ಇಂಡಸ್ಟ್ರಿಗೆ ಕೊಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್. ಆಲ್ ದ ವೆರಿ ಬೆಸ್ಟ್. ಸೊ ನಮ್ಮ ಕನ್ನಡ ಫಿಲಮ್ಸಲ್ಲಿ ಹಾರರ್ ಜಾನರ್ ಫಿಲಮ್ ತುಂಬ ಕಮ್ಮಿ. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ತರುಣ್ ಅವರು, ಇಂಟ್ರೊಡ್ಯೂಸಿಂಗ್ ಫ್ಯೂ ನ್ಯೂ ಆ್ಯಕ್ಟರ್ಸ್ ಆ್ಯಂಡ್ ಆಲ್ ಎಸ್ಟಾಬ್ಲಿಷ್ ಆ್ಯಕ್ಟರ್ಸ್ ಅರೌಂಡ್. ತುಂಬ ಖುಷಿ ಆಯಿತು ಬಿಕಾಸ್ ಶರಣ್ ಸರ್ ಸ್ಕ್ರೀನ್ ಅಪಿಯರೆನ್ಸ್ ಆಲ್ವೇಸ್ ಇಟ್ಸ್ ಅಮೇಝಿಂಗ್. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರ ಜೊತೆ ಚಿಕ್ಕಣ್ಣ ಅವರ ಕಾಂಬಿನೇಷನ್, ಒಂದು ಕಾಮಿಡಿ ಟೈಮಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಆದಿತ್ಯ ಪ್ರಭುದೇವ ಅವರು, ರಜನಿ ಅವರು, ಪ್ರಭು ಮುಣ್ಕರ್ ಅವರು, ಇವರೆಲ್ಲ ಅವರವ್ರ ರೋಲ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಎಲ್ಲರೂ ಮಸ್ಟ್, ನೀವೆಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಬೇಕು. ಬಿಕಾಸ್ ಇಟ್ಸ್ ಅ ಹಾರರ್ ಫಿಲಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ಗೆ ಬಂದ್ರೇ ನಿಮಗೆ ಗೊತ್ತಾಗೋದು. ಸೊ ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಯ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಶಿವ್ ಮಂತರ್. ಮೂವಿಯಲ್ಲಿ ಎಲ್ಲದೂ ಚೆನ್ನಾಗಿದೆ. ಐ ಮೀನ್ ಸ್ಟಾರ್ಟಿಂಗ್ ಫ್ರಮ್ ಶರಣ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಇಲ್ಲ. ಮೂವಿಯಿಂದ ಹೊರಗಡೆ ಬಂದ ತಕ್ಷಣ ವಿ ಜಸ್ಟ್ ರಿಮೆಂಬರ್ ದ ಕ್ಯಾರೆಕ್ಟರ್ಸ್, ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಮರ್ತೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಐ ಕ್ಯಾನ್ ಬೆಟ್ ಆನ್ ದಿಸ್ ಮೂವಿ. ಯಾರು ಥಿಯೇಟ್ರ್ ಒಳಗಡೆ ಹೋಗ್ತೀರಾ ನಿಮಗೆ ಖಂಡಿತ ನಿಮ್ಮ ದುಡ್ಡಿಗಂತೂ ಬೇಜಾರಾಗಲ್ಲ. ಸೊ ಡೂ ವಾಚ್ ಶಿವ್ ಮಂತರ್. ಅಲ್ಲ, ಅದೇ ಎಲ್ಲ ಇದೆ, ಕಾಮಿಡಿ ಇದೆ, ಬ್ಯಾಲೆನ್ಸ್ಡ್ ಇದೆ. ನಿಜವಾಗ್ಲೂ ತುಂಬ ಸಮಯದಿಂದ ಫಸ್ಟ್ ಟೈಮ್ ತುಂಬ ಎಂಜಾಯ್ ಮಾಡಿದೆ ಹಾರರ್ ಮೂವಿ ಈ ಥರ ನೋಡೋಕ್ಕೆ. ಸೊ ಐಮ್ ರಿಯಲಿ ಹ್ಯಾಪಿ, ಎಕ್ಸೈಟೆಡ್ ಫಾರ್ ವಾಟ್ ಕನ್ನಡ ಹಾರರ್ ಹ್ಯಾಸ್ ಟು ಬ್ರಿಂಗ್. ಆ ಥರ ಮಾಡಿದ್ದಾರೆ. ಸೊ ಬನ್ನಿ ನೋಡಿ, ಸರ್ಪ್ರೈಸಿಂಗ್ ಇದೆ ಎಲ್ಲ, ಲೈಕ್ ಸೂಪರ್. ಅದೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಬನ್ನಿ ಕನ್ನಡ ಪಿಕ್ಚರ್ ನೋಡಿ. ನಮಸ್ತೆ, ಬರ್ತೇನೆ ಒಂದು ನಿಮಿಷ ನೋಡಿ. ನಮಸ್ಕಾರ. ನಮ್ಮ ಟೀಮಲ್ಲಿ ಒಬ್ಬರು ಜೊತೆಲೇ ಇರ್ತಾರೆ, ಆದರೆ ಇದುವರೆಗೂ ಮಾತಾಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೋಸ್ಕರನೇ ಒಬ್ಬರು ಹೊಸ ವ್ಯಕ್ತಿ, ಅಂದರೆ ಜೊತೆಗೆ ನಮ್ಮ ಜೊತೆಲೇ ಇರುವಂಥ ವ್ಯಕ್ತಿ ಮಾತಾಡ್ತಾರೆ. ದಟ್ ಈಸ್ ನನ್ ಅದರ್ ದೆನ್ ಆದಿತ್ಯ ಪ್ರಭುದೇವ ಅವರ ಹಸ್ಬೆಂಡ್. ಎಲ್ರಿಗೂ ನಮಸ್ಕಾರ. ಮೂವಿ ನೋಡಿ ಸಖತ್ತಾಗಿದೆ. ಆ್ಯಕ್ಚುಲಿ ಎರಡನೇ ಟೈಮ್ ನೋಡ್ತಾ ಇರೋದು. ಶರಣ್ ಸರ್ ಸೂಪರ್ ಆ್ಯಕ್ಟಿಂಗ್, ಆ್ಯಂಡ್ ಆದಿತ್ಯ ಆಲ್ಸೋ, ಮೇಘನಾ ಅವರು, ರಶ್ಮಿ ಅವರು, ಎವ್ರಿ ಒನ್, ಪ್ರಭು ಅವರು, ಎಲ್ಲ ದಿ ಟೀಮ್ ಆಫ್ ಗುರುವಣ್ಣ. ಗುರುವಣ್ಣ ಎಕ್ಸ್ಟ್ರೀಮ್ಲಿ ಸೂಪರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಯೂಶಲಿ ನಾನು ಹಾರರ್ ಮೂವಿ ನೋಡಲ್ಲ, ಬಟ್ ಈ ಮೂವಿ ನೋಡಿದೆ ಒಂಥರ. ಆಕ್ಚುಲಿ ಸರ್ ಟ್ರಸ್ಟ್ ಮೀ, ಅವ್ರು ಒಂದು ಹಾರರ್ ಮೂವಿ ನನಗೆ ನೋಡಕ್ ಬಿಡಲ್ಲ. ಮನೇಲಿ ಅವ್ರು ನೋಡ್ತಾ ಇದ್ರೆ ಸೈಡಿಗೆ ಹೋಗಿರ್ತೀನಿ. ಬಟ್ ದಿಸ್ ಮೂವಿ ತುಂಬ ಹಾರರ್ ಇದೆ, ಬಟ್ ತುಂಬ ಒಂಥರ ವಿಕೃತ ಅನ್ಸಲ್ಲ, ನೋಡ್ಬೋದು. ನೋಡ್ತಾ ಇಷ್ಟ ಆಗ್ತಿದೆ. ಬಟ್ ಓವರ್ ಆಲ್ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಮೂವಿ. ಆಲ್ ದಿ ಬೆಸ್ಟ್ ಟು ದಿ ಟೀಮ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ, ನಾನು ಯಾವತ್ತೂ ರಿವ್ಯೂ ಕೊಟ್ಟವನಲ್ಲ. ಬಟ್ ನನ್ನ ಗೆಳೆಯ ತರುಣ ತುಂಬ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಕಷ್ಟಪಟ್ಟಿದ್ದಾನೆ. ಅಂದರೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿಗೆ ನಾನು ಬರೋ ಕಾರಣನೂ ಇವರೇನೆ ಇವತ್ತು. ಬಟ್ ಇವನ್ ಸಿನಿಮಾ ಅನ್ನೋದು ನನಗೆ ಖುಷಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಕಷ್ಟಪಟ್ಟು ಮಾಡಿದ್ದಾನೆ, ಇಷ್ಟಪಟ್ಟು ಮಾಡಿದ್ದಾನೆ. ದಯವಿಟ್ಟು ಸಿನಿಮಾನ ಫಸ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾನ. ಸುಮ್ಮನೆ ಯಾರೋ ಹೇಳ್ತಾರೆ ಹೂವಾಪೋಗಳು ಕೊಡ್ತಾರೆ, ಹಂಗಿದೆ, ಲ್ಯಾಗಿದೆ, ಪಾಗಿದೆ ಅಂತ. ಫಸ್ಟು ನೀವು ಬಂದು ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡಿ. ದಯವಿಟ್ಟು ರಿವ್ಯೂ ಹಾಕಿ, ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್ ಮಗ. ಹಾಯ್, ಐ ಥಿಂಕ್ ತುಂಬ ಸಮಯದ ಮೇಲೆ ಒಂದು ಒಳ್ಳೆ ಚಿತ್ರ ನೋಡಿದ್ದೀನಿ. ಓಕೆ, ನಾನು ಅದರಲ್ಲಿ ಒಂದು ಪಾರ್ಟ್. ಕಾರಣ ಅಫ್ಕೋರ್ಸ್ ನನ್ನ ತುಂಬ ಆತ್ಮೀಯ ತರುಣ್ ನನಗೆ ಒಂದು 15-18 ವರ್ಷದಿಂದ ಪರಿಚಯ.
ಸೊ ಕತೆ ಕೇಳಿದೆ. ಎಲ್ಲದಕ್ಕಿಂತ ಜಾಸ್ತಿನೇ ಹೇಳ್ಬೇಕಂದ್ರೆ ನವನೀತ್ ಡೈರೆಕ್ಟರು ಕರ್ವ ಚಿತ್ರ ಮಾಡಿದರು. ಬಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಯಾಕಂದರೆ ಅವರು ಇಂಡಸ್ಟ್ರಿಗೆ ಸೇರೋ ಟೈಮಿಂದ ನನಗೆ ಪರಿಚಯ ಆ್ಯಂಡ್ ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ಹಿಸ್. ಸೊ ಈ ಚಿತ್ರದಲ್ಲಿ ಈ ಜಸ್ಟ್ ಟೋಲ್ಡ್ ಮಿ ಟು ಡೂ ಒಂದು ಸಣ್ಣ ಒಂದು 2 ಡೇ ಕ್ಯಾಮಿಯೋ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ನಮ್ಮ ಟೀಮ್ ಥರ. ಆಮೇಲೆ ಈ ಇಡೀ ಟೀಮ್ ನಾನು ಹೇಳ್ಬೇಕಂದ್ರೆ ನೋ ಹ್ಯಾಂಗಪ್ಸ್, ಲೈಕ್ ಒಂದು ಮನೆ ವಾತಾವರಣ ಇತ್ತು. ಒಂದು ಶೂಟಿಂಗ್ ಅಂದ ಕೂಡಲೇ ಒಂದು ಹೀರೋ ಬರ್ತಾರೆ, ಹೀರೋಯಿನ್ ಬರ್ತಾರೆ, ಹಂಗಿರಲಿಲ್ಲ. ಇಟ್ ವಾಸ್ ಮನೆ ವಾತಾವರಣ ಥರ ಇತ್ತು. ನಾನು 2 ಡೇಸ್ ಹೋಗಿದ್ದು. ಬಟ್ ಐ ಲವ್ ದ ಎಲ್ಲದಕ್ಕಿಂತ ಫಸ್ಟ್ ನನಗೆ ಇಷ್ಟ ಆಗಿದ್ದು ಕತೆ ಒಮ್ಮೆ ಕೇಳುವಾಗ ನಮಗೆ ಜಾಸ್ತಿ ಕತೆ ಇಷ್ಟ ಆಗಲ್ಲ, ಬಟ್ ಈ ಕತೆ ಇಷ್ಟ ಆಯಿತು. ಬಟ್ ಡಿಫ್ರೆನ್ಸ್ ಅಂದರೆ ಡೈರೆಕ್ಟ್ರು ಹೆಂಗೆ ಕತೆ ಹೇಳಿದ್ದಾರೆ ಅದೇ ಥರ ಪ್ರೆಸೆಂಟ್ ಮಾಡಿದ್ದಾರೆ. ಯಾವತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕತೆ ಹೇಳೋಕೆ ತುಂಬ ಚೆನ್ನಾಗಿರುತ್ತೆ, ಸ್ಕ್ರೀನ್ ಮೇಲೆ ಬರುವಾಗ ಅಷ್ಟು ಇರಲ್ಲ. ಬಟ್ ಈ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ತೋರಿಸಿದ್ದಾರೆ. ಡೆಫಿನೆಟ್ಲಿ ವರ್ತ್ ವಾಚ್. ಹೋಗಿ ಡೆಫಿನೆಟಾಗಿ ಯಾರು ಯಾಕೆ ಬನ್ನ ಅಥವಾ ಓಕೆ ಪಿಕ್ಚರ್ ಅಂತ ಹೇಳೋ ಥರ ಇಲ್ಲ. ಪಿಕ್ಚರ್ ಚೆನ್ನಾಗಿದೆ, ಡೆಫಿನೆಟ್ ಚೆನ್ನಾಗಿದೆ. ಕನ್ನಡಕ್ಕೆ ಈ ವಾರ ನನ್ನ ಲೆಕ್ಕದಲ್ಲಿ ಒಂದು ಹೊಸ ಜಾನರ್ ಓಪನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೀಸನಿಂದ ನನ್ನ ಲೆಕ್ಕದಲ್ಲಿ ಒಂದೇ ಜಾನರ್ ಚಿತ್ರ ಬರೋ ಸಾಧ್ಯತೆ ಇದೆ ಹಾರರಲ್ಲಿ. ಆಮೇಲೆ ಇದರಲ್ಲಿ ಕ್ಲೈಮ್ಯಾಕ್ಸ್ ನನಗೆ ಗೊತ್ತಿರಲಿಲ್ಲ, ಇದು ಸ್ಟಾರ್ಟಿಂಗ್ ಕಥೆಯಲ್ಲಿ ನನಗೂ ಹೇಳಿರಲಿಲ್ಲ. ಬಿಗ್ ಬಾಸ್ ಬರ್ತಾ ಇದ್ದಾರೆ, ಮಧ್ಯದಲ್ಲಿ ಒಂದಷ್ಟು ಹಳೆ ನೆನಪುಗಳು ನನಗೆ ಪರ್ಸ್ನಲ್ ಬೀಳೋಕದೆ ಹಳೆ ನೆನಪು ಒಂದಷ್ಟು ಮರುಕಳಿಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು. ಮತ್ತು ಇವತ್ತೇನು ಸಿನಿಮಾ ರಿಲೀಸ್ ಆಗಿ 2ನೇ ದಿವಸ ಆಗಿದೆ. ನಿನ್ನೆ ಏನಿತ್ತು, ನಿನ್ನೆಗಿಂತ ಇವತ್ತು ಆಲ್ಮೋಸ್ಟ್ 60-70% ಜಾಸ್ತಿ ಆಗಿದೆ. ಕಲೆಕ್ಷನ್ ವೈಸ್ ಆಗ್ಬೋದು, ಜನಗಳ ಒಂದು ಕನೆಕ್ಟ್ ಆಗ್ಬೋದು. ನಿನ್ನೆ ಇವತ್ತು ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಒಂದು 28 ಶೋ ಫುಲ್ಲಾಗಿದೆ. ಸೊ ಮತ್ತು ಯೂಟ್ಯೂಬಲ್ಲಿ ಪ್ರತಿ ಕಡೆನೂ ಅಷ್ಟೇ. ಬುಕ್ ಮೈ ಶೋನಲ್ಲಿ ಓಪನ್ ಮಾಡಿದ್ರೆ ಬರೀ ರೆಡ್. ನನಗೆ ಸಾಕಷ್ಟು ಕಡೆ ನನ್ನ ಫ್ರೆಂಡ್ಸು ಟಿಕೆಟ್ ಕೇಳಿದ್ರೆ ಬುಕ್ ಮಾಡಿದ್ರೆ ಟಿಕೆಟ್ ಸಿಗ್ತಾ ಇರಲಿಲ್ಲ ಕೆಲವು ಕಡೆ ಎಲ್ಲ. ನಾಳೆಗೆ ಆಲ್ಮೋಸ್ಟು ಕೆಲವು ಕಡೆ ಎಲ್ಲ ಸಿಂಗಲ್ ಸ್ಕ್ರೀನಲ್ಲಿ ಶೋಸ್ನ ರೈಸ್ ಮಾಡಿದ್ದಾರೆ. ಬಟ್ ಮಾಲ್ಸಲ್ಲಿ ತುಂಬ ಕಮ್ಮಿ ಇದೆ. ಸೊ ಕೇಳಿದ್ದೀವಿ ಅದನ್ನು ರೈಸ್ ಮಾಡಿಕೊಡಿ ಅಂತ. ಬಟ್ ಜನ ಅಂತೂ ತುಂಬ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ, ತುಂಬ ಇಷ್ಟಪಡ್ತಾ ಇದ್ದಾರೆ. ಸಾಕಷ್ಟು ಜನ ಹೇಳ್ತಾ ಇರೋದು ಆಫ್ಟರ್ 10 ವರ್ಷ ಆದಮೇಲೆ ಅಥವಾ 15 ವರ್ಷ ಆದಮೇಲೆ, ಸಂಜೆಯಲ್ಲಿ ಹೇಳೋದು 20 ವರ್ಷ ಆದಮೇಲೆ ನಮ್ಮದು ಆಪ್ತಮಿತ್ರ ಆದಮೇಲೆ ಇವತ್ತು ನೋಡ್ತಾ ಇದ್ದೀನಿ ಈ ಥರ ಒಂದು ಸಿನಿಮಾ. ಕಾಂತಾರ ಆದಮೇಲೆ ನನಗೆ ಫಸ್ಟ್ ಟೈಮ್ ನಾನು ಸಿನಿಮಾ ಬುಕ್ ಮಾಡಿಕೊಂಡು ಇವತ್ತು ನೋಡ್ತಾ ಇದ್ದೀನಿ ಅಂತ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದಾರೆ. ಮತ್ತು ಎಷ್ಟೋ ಜನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಆ ಸ್ಟೇಟಸ್ ಹಾಕೊಳ್ಳೋದು ಒಂದು ಪ್ರೌಡಾಗಿ ಫೀಲ್ ಮಾಡ್ಕೊಂಡು ಕನ್ನಡ ಸಿನಿಮಾ ಒಳ್ಳೆ ಬಾಲಿವುಡ್ ಸಿನಿಮಾ ಥರ ಇದೆ ಅಂತ ಪ್ರೌಡಾಗಿ ಹಾಕ್ಕೊಂಡು ಶೇರ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಅಷ್ಟೇ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ಹಾಗೆ ನೀವು ಅಷ್ಟೇ ಎಲ್ಲ ಮಿತ್ರರು, ಮಾಧ್ಯಮ ಮಿತ್ರರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವತ್ತು ಬಂದಿದ್ದೀರಾ, ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ. ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಸಿನಿಮಾನ ಕೊಂಡೊಯ್ಯುವಂಥ ಎಲ್ಲ ಲಕ್ಷಣಗಳು ಜನ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಸರ್ ಆಮೇಲೆ ಜನಗಳ ಕೈಲಿದೆ ಸರ್, ಜನ ಕೈ ಹಿಡಿದಿದ್ದಾರೆ. ವಾಣಿಜ್ಯ ಮಂಡಳಿಯಲ್ಲೂ ಅಷ್ಟೇ ಸರ್ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಅಧ್ಯಕ್ಷರು. ಮತ್ತು ಅವತ್ತು ಲಾಸ್ಟ್ನ ಕೂತ್ಕೊಂಡು ಪ್ರೆಸ್ ಮೀಟ್ ಏನು ಮಾಡಿದೆ, ಅದಾದಮೇಲೆ ಅಧ್ಯಕ್ಷರಾಗ್ಬೋದು, ಕುಮಾರ್ ಸರ್ ಆಗ್ಬೋದು, ಮತ್ತು ನಿರ್ಮಾಪಕ ಸಂಘ ಅಧ್ಯಕ್ಷರಾಗ್ಬೋದು, ಮಹಾದೇವ್ ಅವರಾಗ್ಬೋದು, ಪ್ರವೀಣ್ ಅವರು ಎಲ್ಲರೂ ಕೂತು ರಾತ್ರಿ 11 ಗಂಟೆವರೆಗೂ ಸಹ ಸಾಕಷ್ಟು ಕಡೆ ಹೊಸಪೇಟೆಯಲ್ಲಿ ಥಿಯೇಟ್ರ್ ಇರಲಿಲ್ಲ, 11 ಗಂಟೆಯಲ್ಲಿ ಥಿಯೇಟ್ರ್ ಕೊಡಿಸಿದ್ರು. ದೊಡ್ಡಬಳ್ಳಾಪುರದಲ್ಲಿ ಥಿಯೇಟ್ರ್ ಕೊಡಿಸಿದ್ರು, ಕೆಲವು ಕಡೆ ಥಿಯೇಟ್ರ್ ಕೊಡಿಸಿದ್ರು. ಇವತ್ತು ಚಿತ್ರದುರ್ಗ 2 ಶೋ ಇತ್ತು, ತೆಲುಗು ಕ್ಯಾನ್ಸಲ್ ಮಾಡಿ ಜಯಣ್ಣ 4 ಶೋ ನಾಳೆಯಿಂದ ಮಾಡಿಕೊಟ್ಟಿದ್ದಾರೆ. ಮಾಲ್ಗಳಲ್ಲಿ ತುಂಬ ಕಮ್ಮಿ ಇದೆ, ಈಗಿರೋ ಡಬಲ್ ಆಗಬೇಕು. ಅದನ್ನು ಬೆಳಗ್ಗೆಯಿಂದ ಕೇಳ್ತಾನೆ ಇದ್ದೀನಿ. ಜನಗಳು ಸರ್ ನೀವು ಕೈ ತೊಗೊಳ್ಳಿ, ನಾಳೆಯಿಂದ ಆಗುತ್ತೆ ಎಲ್ಲನೂ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸರ್ ಅಲ್ಲಿ 2 ಥಿಯೇಟ್ರ್ ಇರೋದು. ಅಲ್ಲಿ ಸುದೀಪ್ ಅವ್ರದ್ದು ಒಂದು ಸಿನಿಮಾ ಹೋಗ್ತಾ ಇದೆ, ಇನ್ನೊಂದು ತೆಲುಗು ಸಿನಿಮಾ ಆಲ್ರೆಡಿ ಕೊಟ್ಬಿಟ್ಟಿದ್ದಾರಂತೆ. ಚಿತ್ರದುರ್ಗ ನಂಗೆ ಥಿಯೇಟ್ರ್ ಸಿಗಲಿಲ್ಲ ಸರ್. ಸೊ ನೆಕ್ಸ್ಟ್ ವೀಕಿಂದ ಥಿಯೇಟ್ರ್ ಇದು ಮಾಡಿ ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸರ್ ಅದೇ ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ನನ್ನ ತುಂಬ ದೊಡ್ಡ ಕನಸು. ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು. ಹಾಗಾಗಿ ಎಲ್ಲ ಸಿನಿಮಾನು ಕನೆಕ್ಟ್ ಮಾಡಿ ಒಂದು ಜನಕ್ಕೆ ಒಂದು ಒಳ್ಳೆ ಎಂಟರ್ಟೈನ್ ಮಾಡೋಣ ಅನ್ನೋ ಒಂದು ಡ್ರೀಮ್ ಇದೆ ನನಗೆ. ಸೊ ಇದನ್ನು ಜನ ಕೈ ಹಿಡಿದ್ರೆ ಆಲ್ಮೋಸ್ಟ್ ನಮ್ಗೆ ಒಳ್ಳೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಇದು ಇನ್ನೂ ಹೀಗೆ ಕಂಟಿನ್ಯೂ ಆದರೆ ಖಂಡಿತ ನೆಕ್ಸ್ಟು ಪ್ಲ್ಯಾನ್ ಮಾಡ್ತೀವಿ. ದೆನ್ ಆಪ್ತಮಿತ್ರ, ದೆನ್ ಚೂಮಂತರ್ ಆ್ಯಂಡ್ ಕರ್ವ 3 ಸಿನಿಮಾನೂ ಒಂದು ಕೊಲಾಬ್ ಮಾಡೋ ಒಂದು ಐಡಿಯಾ ಇದೆ. ಸೊ ಹಾಗಾಗಿ ಇದಿಷ್ಟು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ.
ಆಪ್ತಮಿತ್ರ ಸಿನಿಮಾ ಖಂಡಿತ ಅದೆಲ್ಲ ದೊಡ್ಡ ಇನ್ಸ್ಪಿರೇಷನ್ ನಮಗೆ. ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ಆ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು. ನಾನಿನ್ನ ಬಿಡಲಾರೆ, ನಮ್ಮ ಉಪ್ಪಿ ಸರ್ ಸಿನಿಮಾ, ಉಷ್ ಸಿನಿಮಾ ಇದೆಲ್ಲ ನೋಡಿಕೊಂಡು ನಾವು ಇನ್ಸ್ಪೈರ್ ಆಗಿ ಬಂದಿರೋದು. ಸೊ ಹಾಗಾಗಿ ಅದನ್ನು ಜಸ್ಟು ತುಂಬ ವರ್ಷ ಆಯ್ತಲ್ಲ ಅಂತ ಒಂದು ನೆನಪಿಸೋಕ್ಕೋಸ್ಕರ ಒಂದು ಮತ್ತು ಟ್ರಿಬ್ಯೂಟು ನಮ್ಮ ದಾದಾಗ ಅವ್ರಿಗೋಸ್ಕರ. ನಾನು ತುಂಬ ದೊಡ್ಡ ಫ್ಯಾನು. ಸೊ ಹಾಗಾಗಿ ಅದೊಂದು ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಹೇಳ್ಬೇಕಂದ್ರೆ ಮೀಡಿಯಾದವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್. ಪಾಪ ಇಷ್ಟೊತ್ತಾದರೂ ನಿಂತ್ಕೊಂಡು ಇಷ್ಟೊಂದೆಲ್ಲ ನಮ್ಮ ಕವರೇಜ್ ಮಾಡಿ ನಮ್ಮನ್ನು ಹೈಪ್ ಕೊಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಎಲ್ಲ ಮೀಡಿಯಾದವ್ರಿಗೂ, ಎಲ್ಲ ಹುಡುಗರಿಗೂ ತುಂಬ ಥ್ಯಾಂಕ್ಸ್. ಮಾತಾಡಿ ಬನ್ನಿ ಸರ್, ಬೇಗ ಫೈನಲ್ ಟಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಫಾರ್ ಕಮಿಂಗ್. ಈಗ ಸೆಲೆಬ್ರಿಟಿ ಶೋ ಮಾಡಿದ್ವಿ, ಅವ್ರದ್ದೆಲ್ಲ ರಿಯಾಕ್ಷನ್ ನೋಡಿದ್ರೆ ಐ ರಿಯಲಿ ಲವ್ಡ್ ಇಟ್. ಸೊ ಈ ಮ್ಯೂಸಿಕ್ ಚೆನ್ನಾಗೇ ಅವ್ರಿಗೆ ರೆಸ್ಪಾಂಡ್ ಆಗಿದೆ ಅಂತ ನನಗೆ ರಿಯಾಕ್ಷನ್ ನೋಡಿ ಗೊತ್ತಾಯಿತು. ಫಿಲ್ಮ್ ಎಲ್ಲ ಚೆನ್ನಾಗಿದೆ ಅಂತ ಇದ್ದಾರೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿ. OTT ಮಾತ್ರ ವೇಟ್ ಮಾಡಬೇಡಿ. ಪ್ರತಿ ಟೈಮ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಮೂವಿ. ನೀವು ಥಿಯೇಟ್ರಿಗೆ ಬಂದು ದೊಡ್ಡ ಸ್ಪೀಕರ್ಸ್, ದೊಡ್ಡ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಂಥ ಮೂವಿ. ಪ್ಲೀಸ್ ವಾಚ್ ಇಟ್ ಇನ್ ದ ಥಿಯೇಟರ್ಸ್ ಅಂತ ಒಂದೆರಡು ಮಾತು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ, ಧನ್ಯವಾದಗಳು ಬಂದಿದ್ದಕ್ಕೆ. ಹಾರರ್ ಜಾನ್ರಾ ಅಲ್ಲಿ ತುಂಬ ದಿನಗಳ ನಂತರ, ತುಂಬ ವರ್ಷಗಳ ನಂತರ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಅದು ವಿಜುವಲ್ ಎಫೆಕ್ಟ್ಸ್ ಆಗಿರಲಿ, ಆಮೇಲೆ ಸೌಂಡ್ ಡಿಸೈನ್ ಆಗಿರಲಿ, ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಸಿನಿಮಾ ಬಂದಿದೆ. ನನ್ನ ಪಕ್ಕ ಡೈನಮೋ ಸರ್ ನಿಂತಿದ್ದಾರೆ. ಅವ್ರದ್ದು ಒಂದು ಬೇರೆ ಅವತಾರಲ್ಲೇ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ತುಂಬ ಎಲಿಮೆಂಟ್ಸ್ ಇದೆ. ಆ್ಯಕ್ಚುಲಿ ನೀವು ನೋಡಿದ್ರೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ಮಾತ್ರ ಅಲ್ಲ, ಒಂದು 10 ವಿಷಯಗಳಿದೆ ನೋಡುವಂಥದ್ದು. ಹಾರರ್ ಇದೆ, ಕಾಮಿಡಿ ಇದೆ. ನಾನು ಹೇಳ್ದಂಗೆ ನೀವು ಇದನ್ನು OTTಯಲ್ಲಿ ಬರುತ್ತೆ ಅಂತ ವೇಟ್ ಮಾಡಬೇಡಿ. ದೊಡ್ಡ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು. ನೀವು ಥಿಯೇಟ್ರಲ್ಲಿ ಹಾರರ್ ಸಿನಿಮಾ ಅಂದರೆ ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದು ಥ್ರಿಲ್ ಸಿಗೋದು ನಿಮಗೆ ಥಿಯೇಟ್ರಲ್ಲೇ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಮೂವಿ. ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಶೋ ನೋಡಿದಾಗ ಒಂದು ವಿಡಿಯೋ ಮಾಡಿದ್ದೆ. ದಟ್ ವಾಸ್ ಅಂದರೆ ಒಂದು ಫಸ್ಟ್ ಇನಿಷಿಯಲ್ ರಿಯಾಕ್ಷನ್ ಆಗಿತ್ತು. ಇವತ್ತು ನಾನು 3ನೇ ಸತಿ ನೋಡೋದು. ಗೂಸ್ ಬಮ್ ಮೂಮೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು, ಆ ರೋಮಾಂಚನ ಅದು ಇವತ್ತಿಗೂ ಫೀಲ್ ಆಗ್ತಾ ಇದೆ. ಅಂದರೆ ಐ ಥಿಂಕ್ ಇಟ್ ಈಸ್ ವರ್ಕಿಂಗ್. ಸೊ 100% ಫ್ಯಾಮಿಲಿ ಜೊತೆಗೆ ಇವಾಗ ಒಂದಿಷ್ಟು ಎಕ್ಸ್ಟೆಂಡೆಡ್ ಹಾಲಿಡೇಸ್ ಏನಿದೆ, ಫ್ಯಾಮಿಲಿ ಸಮೇತವಾಗಿ ಬಂದು ಥಿಯೇಟ್ರಿಗೆ ನೋಡಿ. ನೀವು ಇದನ್ನು ಮಿಸ್ ಮಾಡ್ಕೊತೀರಾ ಇದು ಥಿಯೇಟ್ರಲ್ಲಿ ನೋಡಿಲ್ಲ ಅಂದರೆ. ಯಾಕಂದರೆ ಅತಿ ಪ್ರಾಮುಖ್ಯವಾಗಿ ಇದರಲ್ಲಿ ರಸೂಲ್ ಪೂಕುಟಿಯವರು ಸೌಂಡ್ ಡಿಸೈನ್ ಮಾಡಿದ್ದಾರೆ, ಅದ್ಭುತವಾಗಿದೆ. ಆ್ಯಂಡ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು. ನಿಮಗೆ ಹಾರರ್ ಸಿನಿಮಾ ಇಷ್ಟ ಆದರೆ ಕನ್ನಡದಲ್ಲಿ ಆಗಿರುವಂಥ ಒಂದು ದೊಡ್ಡ ಒಂದು ಬ್ರ್ಯಾಂಡ್ ಆಫ್ ಹಾರರ್ ಸಿನಿಮಾ ಏನಿದೆ, ಅದಕ್ಕೇನಾದರೂ ಒಂದು ಕನೆಕ್ಷನ್ ಸಿಗುವಂಥದ್ದು ಒಂದು ಏನಾದರೂ ಇದ್ದರೆ ಈ ಸಿನಿಮಾ ಬಂದು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಒಂದು ಅದ್ಭುತವಾದ ಅನುಭವ. ಎಂಥ ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಅಂದರೆ ನಮ್ಮ ತರುಣ್ ಮತ್ತು ಶರಣ್ ಅವರ ನಾನು ಎಲ್ಲ ಶರಣ್ ಅವ್ರ ಸಿನಿಮಾ ಅಂತೂ ನಾನು ಮಿಸ್ಸೇ ಮಾಡಲ್ಲ. ಈ ಹಿಂದೆ ಹೇಳಿದ್ದೀನಿ, ಶರಣ್ ಅವರ ದೊಡ್ಡ ಅಭಿಮಾನಿ ನಾನು. ಆದರೆ ಐ ಥಿಂಕ್ ಶರಣ್ನ ಒಂದು ಕೆರಿಯರ್ ಗ್ರಾಫಲ್ಲಿ ದಿಸ್ ಈಸ್ ದ ಬೆಸ್ಟ್ ಫಿಲಮ್ ಅವರ ಪರ್ಫಾರ್ಮೆನ್ಸ್ ವೈಸ್ ಮಾಡಿರೋದು. ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ನಾನೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲೇ ಬಂದೆ, ಅದು ಎಕ್ಸ್ಪೆಕ್ಟೇಷನ್ಸ್ ಮೀರಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ರೊಡ್ಯೂಸರ್ ಇದ್ದಾರಲ್ಲ, ಆ ಸಿನಿಮಾಗೆ ಏನು ಕೊಡಬೇಕೋ ಅದು ಗ್ರಾಫಿಕ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಒಂದೊಂದು ಪಾತ್ರದಲ್ಲಿ ಒಬ್ಬೊಬ್ಬ ಆರ್ಟಿಸ್ಟೂ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಇವರಿರ್ಬೋದು, ನಮ್ಮ ಪ್ರಭು ಆ್ಯಸ್ ಪರ್ಫಾರ್ಮ್ಡ್ ಆ ಒಂದು ಕ್ಯಾರೆಕ್ಟ್ರಿಗೆ ಏನು ನ್ಯಾಯ ಒದಗಿಸ್ಬೇಕೋ ಅದು ಮಾಡಿದ್ದಾರೆ. ಮೇಘ್ನಾ ಗಾಂವ್ಕರ್ ಅವರು, ನವನೀತ್ ನಿರ್ದೇಶಕರು. ನೋಡಿ, ಎಲ್ಲ ಹಿಂದೆ ಇದ್ರೆ, ಪರ್ದೆ ಹಿಂದೆ ಇದ್ರೆ, ಕ್ಯಾಮ್ರಾ ಹಿಂದೆ ಇರ್ತಾರೆ, ಕ್ಯಾಮ್ರಾ ಮುಂದೆ ಬರಬೇಕು. ನಿರ್ದೇಶಕರೆಲ್ಲನೂ ಮುಂದೆ ಬಂದ್ರೆ ಅವ್ರಿಗೊಂದು ರೆಕಗ್ನಿಷನ್ ಸಿಗೋದು, ನಿಮ್ಮ ಕೆಲಸಕ್ಕೆ ಒಂದು ಅರ್ಥ ಸಿಗೋದು. ಎಸ್, ಫ್ಯಾಂಟಾಸ್ಟಿಕ್ ಮ್ಯೂಸಿಕ್, ಅದ್ಭುತವಾದ ತಂಡ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೊನೆಯದಾಗಿ ಮಾತಾಡಬೇಕು, ಅದಿತಿಗೆ ಮೇಘ್ನಾ ಗಾಂವ್ಕರ್ ಅಂತೂ ಫಸ್ಟ್ ಹಾಫ್ ತಿಂದಾಕ್ಬಿಟ್ಟಿದ್ದಾರೆ. ಇಟ್ಸ್ ಅ ಬೆಸ್ಟ್ ಪರ್ಫಾರ್ಮೆನ್ಸ್ ದಿಸ್ ಫಿಲಮ್. ಎಲ್ಲರೂ
ಬೇರೆಲ್ಲ ನೋಡ್ತಿರಲ್ಲ, ಮಾತಾಡ್ತೀರಾ, ಸ್ತ್ರೀ ಅಂತೀರಾ, ಸ್ತ್ರೀ 1, ಸ್ತ್ರೀ 2, 1000 ಕೋಟಿ ಅಂತೀರಾ. ಕನ್ನಡಿಗರೆಲ್ಲ ದಯಮಾಡಿ ನಾಳೆ ಸಿನಿಮಾ ನೋಡಿ, ಯು ವಾಂಟ್ ಬಿ ಡಿಸಪಾಯಿಂಟೆಡ್, ವಿಲ್ ಎಂಜಾಯ್ ಇಟ್. ಇಡೀ ಫ್ಯಾಮಿಲಿ ಸಮೇತ ನೋಡಿ. ಎಕ್ಸ್ಟ್ರಾರ್ಡಿನಾಗಿ ಮೂಡ್ ಬಂದಿದೆ. ನಿಜವಾಗ್ಲೂ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ಯು ವಾಂಟ್ ಬಿ ಡಿಸಪಾಯಿಂಟೆಡ್. ಅವರೆಲ್ಲದಕ್ಕಿಂತ ಮುಖ್ಯವಾಗಿ ದ ಮೇಯ್ನ್ ಕ್ಯಾರೆಕ್ಟರ್ ಶರಣ್ಗೆ ಒಂದು ಈಕ್ವಲ್ ಆಗಿ ಪಾತ್ರ ಮಾಡಿರೋದು. ಕ್ಲೈಮ್ಯಾಕ್ಸಲ್ಲಂತೂ ತಿಂದಾಕ್ಬಿಟ್ಟಿದ್ದಾರೆ. ಅದಿತಿ ಪ್ರಭುದೇವ ಅವರು ಒಂಥರ ಏನಂತಾರೆ, ಶಿ ವಾಸ್ ಅಂಡರ್ ರೇಟೆಡ್ ಆರ್ಟಿಸ್ಟ್ ಅನ್ಬೋದು. ಇದರಲ್ಲಿ ಶಿ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ಸ್ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರೂ ವಿಸಿಲ್ ಹೊಡೆದ್ರು. ಆಮೇಲೆ ರೀರೆಕಾರ್ಡಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ರೀರೆಕಾರ್ಡಿಂಗ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಕನ್ನಡದಲ್ಲಿ ಬಂದಿರೋದು. ನೀವು ನೋಡಬೇಕು, ನೀವೆಲ್ಲರೂ ಖುಷಿ ಆಗ್ತೀರಾ. ಯಾಕೆ ಇಷ್ಟೊಂದು ಮಾತಾಡ್ತೀನಿ ಅಂದರೆ, ನಾಳೆ ನೋಡಿ ಸಿನಿಮಾನ, ಯು ವಾಂಟ್ ಬಿ ಡಿಸಪಾಯಿಂಟೆಡ್. ಯಾವುದಾದ್ರೂ ಹಿಂದಿ ಸಿನಿಮಾ ಮಾತಾಡ್ತೀರಾ, ಅಷ್ಟು 1000 ಕೋಟಿ ಆಯಿತು ಅಂತೀರಾ, ಮತ್ತು 1000 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ. ಒಂದು ಕನ್ನಡ ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿರೋದು. ಆಮೇಲೆ ಪ್ರತಿಯೊಬ್ಬರೂ, ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಮಿತ್ರ, ನನ್ನ ಆಪ್ತ ಮಿತ್ರ ರೀರೆಕಾರ್ಡಿಂಗ್ ಮಾಡಿದ್ದಾರೆ. ಆದರೆ ಗುರು ಕಿರಣ್ ಇದರಲ್ಲಿ ಮಿಂಚಿದ್ದಾರೆ. ಅವರ ಆ್ಯಕ್ಟಿಂಗಲ್ಲಿ, ಪರ್ಫಾರ್ಮೆನ್ಸಲ್ಲಿ ಅವರು ಬೆಸ್ಟ್ ಪರ್ಫಾರ್ಮೆನ್ಸು. ಯಾಕಂದರೆ ತುಂಟಾಟದಲ್ಲಿ ಮಾಡಿದರು, ಅದು ಹಿಟ್ಟಾಯಿತು. ಆಮೇಲೆ ಇನ್ನೊಂದು ಏನಂದರೆ, ಗುರು ಕಿರಣ್ ಮಾಡಿರೋ ಸಿನಿಮಾ ಅಲ್ಲ, ನಟನೆ ಮಾಡಿರೋ ಸಿನಿಮಾ ಅಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋ ಸಿನಿಮಾ ಅಲ್ಲ, ಅದ್ಭುತವಾಗಿ ಹಿಟ್ಟಾಗಿದೆ. ಆಪ್ತ ಮಿತ್ರನಲ್ಲಿ ಪ್ರೂವ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ, ಮಿಂಚಿದ್ದಾರೆ. ಮತ್ತು ಕೊನೆಯ ಕ್ಲೈಮ್ಯಾಕ್ಸಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ವಿಷ್ಣು ಸರ್ ಬರ್ತಾರೆ, ಅದನ್ನು ನೀವು ನೋಡ್ತೀರಾ. ಮತ್ತು ಒಂದೊಳ್ಳೆ ಕಂಟಿನ್ಯೂಷನ್ ಕೊಟ್ಟಿದ್ದಾರೆ ಪಾರ್ಟ್ 2ಗೆ. ಮತ್ತು ಗುರುಕಿರಣ್, ಕನ್ರಾಜ್ ಅಂಡ್ ಹೋಲ್ ಟೀಮ್ ಫ್ಯಾಂಟಾಸ್ಟಿಕ್. ನಾನು ಇಷ್ಟು ಮಾತಾಡ್ತಾ ಇರಲಿಲ್ಲ. ಒಂದು ಒಳ್ಳೆ ಕನ್ನಡ ಸಿನಿಮಾ ಮಿಸ್ ಮಾಡಬೇಡಿ. ಆಮೇಲೆ ಯಾವುದ್ಯಾವುದೋ ಕನ್ನಡ ಬೇರೆ ಪರಭಾಷೆ ಸಿನಿಮಾಗಳು ನೋಡ್ತೀರಾ, ಒಂದು ಕನ್ನಡ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಪ್ಲೀಸ್ ಬೆನ್ತಟ್ಟಿ ಎನ್ಕರೇಜ್ ಮಾಡಿ. ನಾಳೆನೇ ನೋಡಿ, ಯು ವಾಂಟ್ ಬಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾ ಚೂಮಂತರ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಶರಣ್ ಸರ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಸೆಟ್ ಡಿಸೈನ್ ಇರ್ಬೋದು, ಕ್ಯಾಮ್ರಾ ವರ್ಕ್, ಸೌಂಡ್ ರೆಕಾರ್ಡಿಂಗ್ ಎಲ್ಲ ಅದ್ಭುತವಾಗಿದೆ. ಮತ್ತು ಮೇಘ್ನಾ ಅವರ ಪರ್ಫಾರ್ಮೆನ್ಸು, ರಚನೆ ಅವರು ಸ್ವಲ್ಪ ಹೊತ್ತು ಬಂದು ಹೋಗ್ತಾರೆ, ಬಟ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶ್. ಸಿನಿಮಾ ಅದ್ದೂರಿಯಾಗಿ ಓಡ್ತಾ ಇದೆ. ನೀವೆಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತರುಣ್ ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾ ರಂಗಕ್ಕೆ ಇನ್ನೂ ಸಾಕಷ್ಟು ಸಿನಿಮಾಗಳು ಕೊಡಲಿ. ನವನೀತ್ ಅವ್ರಿಗೆ ಒಳ್ಳೆಯದಾಗಲಿ. ಹಾಗೂ ಶರಣ್ ಸರ್ಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವಿಕ್ಟ್ರಿ 2ನಲ್ಲಿ ತರುಣ, ನಾನು, ಶರಣ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ವಿ. ಅದಾದಮೇಲೆ ಮತ್ತೆ ಇವರಿಬ್ಬರು ಕಾಂಬಿನೇಷನಲ್ಲಿ ಒಂದು ಹಿಟ್ ಸಿನಿಮಾ ನೋಡಿದ್ದು ಖುಷಿ ಇದೆ. ಸುಮ್ಮನೆ ತುಂಬ ಹೊಗಳಲ್ಲ. ಒನ್ ಆಫ್ ದ ಬೆಸ್ಟ್ ಸಿನಿಮಾ ಈ ವರ್ಷದಲ್ಲಿ ರಿಲೀಸ್ ಆಗಿರೋದ್ರಲ್ಲಿ ದಿ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಸೌಂಡ್ ಆಗಲಿ, ಕ್ಯಾಮ್ರಾ ವರ್ಕು ಎಲ್ಲದೂ ಅದ್ಭುತವಾಗಿದೆ. ಯೂಶಲಿ ಸ್ಕ್ರೀನ್ ಮೇಲೆ ಒಂದ ಪ್ರೊಡ್ಯೂಸರ್ ಕಾಣ್ತಾರೆ, ಇಲ್ಲ ಡೈರೆಕ್ಟರ್ ಕಾಣ್ತಾರೆ. ಇದರಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ. ಅದ್ರ ಹಿಂದೆ ಇಡೀ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಗಳು ಟೀಮ್ ಇದೆ. ಈ ಸಿನಿಮಾನ ಮಾತ್ರ ಮಿಸ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಫ್ಯಾಮಿಲಿ ಸಮೇತ ಮಕ್ಕಳು ಎಸ್ಪೆಷಲಿ ಎಂಜಾಯ್ ಮಾಡ್ಬೋದಂಥ ಮೂಮೆಂಟ್ಸ್ ಇದೆ. ನಾವು ಫಿಲ್ಮ್ ಹೋಗಿದೆ. ಸೊ ಅಂಥ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ. ತುಂಬ ದೊಡ್ಡ ಟೆಕ್ನಿಷಿಯನ್ ಟೀಮ್ ಇದ್ರ ಹಿಂದೆ ಇದೆ. ಈ ಸಿನಿಮಾ ಗೆದ್ದರೆ ಈ ಥರದ್ದು ಇನ್ನೂ ಒಂದಷ್ಟು ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಬರೋ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಚೂಮಂತರ್ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ, ಐ ರಿಯಲಿ ಹೇಟೆಡ್ ದ ಫಿಲ್ಮ್. ಯಾಕೆ ಗೊತ್ತಾ? ಬಿಕಾಸ್ ಹಾರರ್ ಎಷ್ಟಿದೆ ಸಿನಿಮಾಲಿ ಅಂತ ಹೇಳಿದ್ರೆ, ಐ ರಿಯಲಿ ಲವ್ ದ ಫಿಲ್ಮ್. ದ್ಯಾಟ್ಸ್ ವೈ ಐ ಹೇಟ್ ದ ಫಿಲ್ಮ್. ಯಾಕೆ ಅಂತ ಹೇಳಿದ್ರೆ, ಅಷ್ಟು ಹೆದರ್ಸತ್ತೆ, ಅಷ್ಟು ನಿಮ್ಮನ್ನ ಭಯಪಡಿಸುತ್ತೆ ಒಂದೊಂದು ಪಾಯಿಂಟಲ್ಲಿ. ಬಟ್ ಏನು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕಮರ್ಷಿಯಲಿ ಇರೋ ಅಂಥ ಒಂದು ಹಾರರ್ ಫಿಲಮು. ತುಂಬ ಮಜಾ ಇದೆ. ಅಲ್ಲಲ್ಲಿ ನಿಮಗೆ ನಗು ಬರುತ್ತೆ, ಅಲ್ಲಲ್ಲಿ ಎಂಜಾಯ್ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಅಲ್ಲಲ್ಲಿ ಚಿಲ್ಸ್, ಗೂಸ್ ಬಂಪ್ಸ್ ಎಲ್ಲ ಬರುತ್ತೆ. ಒಂದು ಅಂದರೆ ಒಂಥರ ಹಾರರ್ ಫಿಲಮು ಮಕ್ಳನ್ನ ಕರ್ಕೊಂಬರ್ಬೋದಾ ಅಥವಾ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದಾ ಅನ್ನೋದೊಂದು ಕ್ವಶನ್ಸ್ ಇರುತ್ತೆ. ಖಂಡಿತ ಒಂದು ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಎಂಜಾಯ್ ಮಾಡಿಕೊಂಡು, ಆ ಭಯನೂ ಆಗುತ್ತೆ, ನಗುನೂ ಬರುತ್ತೆ. ಆಲ್ ದಟ್ ಎಂಜಾಯ್ ಮಾಡಿಕೊಂಡು ಕೊನೆಗೆ ಅದಕ್ಕೊಂದು ಆನ್ಸರು ಇದೆ. ಪ್ಲಸ್ ಎಷ್ಟೊಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಈ ಸಿನಿಮಾಲಿ. ಸೊ ಯು ಹ್ಯಾವ್ ಟು ವಾಚ್ ದ ಫಿಲ್ಮ್. ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥಿಯೇಟ್ರಲ್ಲಿ ನೋಡೋ ಅಂಥ ಎಕ್ಸ್ಪೀರಿಯನ್ಸ್ ಇದು ಚೂಮಂತರ್. ಥ್ಯಾಂಕ್ ಯು. ನಮಸ್ಕಾರ. ಈಗ ತಾನೇ ಚೂಮಂತರ್ ಸಿನಿಮಾ ನೋಡ್ಕೊಬಂದೆ. ನನಗೆ ಎರಡನೇ ಸಲ ನೋಡ್ತಾ ಇದ್ದೀನಿ. ಒಂದು 3-4 ಮಂತ್ ಬ್ಯಾಕ್ ನಾನು ತರುಣ್ ಸರ್ ಎಲ್ಲ ಸಿನಿಮಾ ನೋಡ್ಬೇಕು ಏನು ಎಕ್ಸ್ಪೀರಿಯನ್ಸ್ ಇತ್ತು, ಅದು ಡಬಲ್ ಎಕ್ಸ್ಪೀರಿಯನ್ಸ್ ನಾನು ಬಿಗ್ ಸ್ಕ್ರೀನ್ ನೋಡಿದ್ದೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ,
ಕನ್ನಡಕ್ಕೆ ಹೊಸ ವರ್ಷದಲ್ಲಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಪ್ರತಿಯೊಬ್ಬರೂ ಈ ಸಿನಿಮಾ ನೋಡಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಶರಣ್ ಸರ್ ಅವರ ಅಭಿನಯ, ಅದರಲ್ಲೂ ಡಬ್ಬಲ್ ಆ್ಯಕ್ಟಿಂಗ್ ಎಕ್ಸಲೆಂಟ್ ಆಗಿದೆ. ತರುಣ್ ಶಿವಪ್ಪ ಅವರ ನಿರ್ಮಾಣದಲ್ಲಿ ಬಂದಿರುವಂಥ ಒಂದು ಅದ್ದೂರಿ ಸಿನಿಮಾ. ಅವ್ರಿಗೆ ಒಳ್ಳೆಯದಾಗಬೇಕು, ಹೆಚ್ಚು ಲಾಭ ಗಳಿಸಬೇಕು. ಹಾಗೆ ಮುಖ್ಯ ಕಲಾವಿದರಾದಂಥ ಇಲ್ಲಿ ಮಾಡಿರುವಂಥ ರಜನಿ ಭರದ್ವಾಜ್ ಅವರು ಕಡಿಮೆ ಅವಧಿಯಲ್ಲಿ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಮೇಘನಾ ಆಗ್ಬೋದು, ನಮ್ಮ ಅದಿತಿ ಪ್ರಭುದೇವರ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ನ ಅಚ್ಚುಕಟ್ಟಾಗಿ ಕೆಲಸ ತೆಗೆದು ಮಾಡಿರುವಂಥ ನಮ್ಮ ಡೈರೆಕ್ಟರ್ಗೆ ಕಂಗ್ರ್ಯಾಚುಲೇಷನ್. ನೀವು ಹತ್ತಿರದ ಚಿತ್ರಮಂದಿರಗಳಲ್ಲಿ 28 ಶೋ ಹೌಸ್ಫುಲ್ ಆಗಿದೆ. ನಾಳೆಯಿಂದ 48 ಆಗಲಿ, ಎಲ್ಲ ಶೋ ಹೌಸ್ಫುಲ್ ಆಗಲಿ, ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಈ ಸಿನಿಮಾ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈಗಷ್ಟೇ ಚೂಮಂತರ್ ಫಿಲಮ್ ನೋಡ್ಕೊಂಡು ಬಂದೆ. ಸೊ ಎಲ್ಲ ನನ್ನ ಫ್ರೆಂಡ್ಸ್ ಮಾಡಿರೋ ಸಿನಿಮಾನೇ. ತರುಣ್ ಅವರು, ಮಾನಸ ತರುಣ್ ಅವರು, ಹಾಗೆ ನವೀನ್ ಅವರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರತಿಯೊಂದು ಕ್ಯಾರೆಕ್ಟರ್ ಸೊ ಡೆಫಿನೆಟ್ಲಿ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಯಾಕೆಂತಂದರೆ ಒಂದು ಆರ್ಟಿಸ್ಟಾಗಿ ಮಾತಾಡಬೇಕಾದ್ರೆ ಎಷ್ಟೋ ಸರ್ತಿ ನಾರ್ಮಲ್ ರೋಲ್ಸ್ ಮಾಡ್ತಾ ಇರ್ತೀವಿ, ಅದೇ ಸಾಂಗು ಡಾನ್ಸು ಆ ಥರ ಮಾಡ್ತಾ ಇರ್ತೀವಿ. ಬಟ್ ಇದರಲ್ಲಿ ಪ್ರತಿಯೊಬ್ಬರದ್ದು ಕ್ಯಾರೆಕ್ಟರ್ ಸಖತ್ತಾಗಿದೆ ಆ್ಯಂಡ್ ಎಲ್ರಿಗೂ ಆ್ಯಕ್ಟಿಂಗ್ ಮಾಡೋ ಸ್ಕೋಪ್ ಇದೆ. ಸೊ ದಟ್ಸ್ ಅನ್ ಅಮೇಝಿಂಗ್ ಥಿಂಗ್. ಯಾರು ಡೈರೆಕ್ಟರ್ ಅದನ್ನು ಸ್ಕೆಚ್ ಮಾಡಿರೋಂಥವ್ರು. ಆ್ಯಂಡ್ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಮಾತ್ರ ಫೆಂಟಾಬ್ಲೆಸ್. ನಾನು ಹೇಳ್ತಿದ್ದೀನಿ ಏನಂತಂದರೆ, ಎಷ್ಟೊಂದು ಜನ ಕನ್ನಡ ಸಿನಿಮಾಗಳು ಚೆನ್ನಾಗಿರಲ್ಲ, OTT ಅಲ್ಲಿ ನೋಡೋಣ, ಮನೇಲಿ ಕುತ್ಕೊಂಡು ನೋಡೋಣ ಅಂತ ಯಾರು ವೇಟ್ ಮಾಡ್ತಿದ್ದೀರಾ, ದಯವಿಟ್ಟು ಹೋಗಿ ಚೂಮಂತರ್ ನೋಡಿ. ನೀವೇನೇನು ₹1 ಕೊಡ್ತೀರಾ ಅದಕ್ಕೆ ಡೆಫಿನೆಟ್ಲಿ ವ್ಯಾಲ್ಯೂ ಇರುತ್ತೆ. ಸೊ ಪ್ಲೀಸ್ ಡೂ ವಾಚ್ ಇಟ್. OTT ಬರೋವರೆಗೂ ಕಾಯ್ಬೇಡಿ. ಎಸ್, ಆ್ಯಂಡ್ ಇವ್ರನ್ನ ನೆನೆಸ್ಕೊಂಡು ನಾನು ಇವತ್ತು ಮಲ್ಕೊಟ್ಟಿದ್ದೆ. ಇವ್ರನ್ನ ನೆನೆಸ್ಕೊಂಡ್ರೆ ನನ್ನ ಭಯ ಆಗಲ್ಲ. ಅನ್ಸುತ್ತೆ ಯಾಕೋ ಮಳೆ ಬರುತ್ತೆ ಅಂತ. ಥ್ಯಾಂಕ್ ಯು. ಕನ್ನಡದಲ್ಲಿ ಈ ಥರ ಹಾರರ್ ಮೂವಿ ತುಂಬ ಡೇಸ್ ಆಗಿತ್ತು ನೋಡಿ, ತುಂಬ ಚೆನ್ನಾಗಿದೆ. ಸೊ ಎಲ್ಲರಿಗೂ ಒಂದು ಮೂವಿ ನೋಡಿ ಸಖತ್ತಾಗಿ ಥ್ರಿಲ್ ಇರುತ್ತೆ. ಇನ್ನೊಂದು ಏನಪ್ಪ ವಿಷಯ ಅಂದರೆ, ಶರಣ್ ಸರ್ ಕಾಮಿಡಿ ನೋಡಿದ್ದಾರೆ, ಬಟ್ ಇದೊಂಥರ ಸಸ್ಪೆನ್ಸ್ ನೋಡಿದ್ದು ಫಸ್ಟ್ ಟೈಮು. ಸೊ ಎನಿ ಮೇಕ್ ಗುಡ್ ಲಕ್ ಆಲ್ ಟೀಮ್. ಪಾರ್ಟ್ 2ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೇವೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸಂಗೀತಾ. ನಾನು ಗಾಯಕಿ ಕನ್ನಡ ಚಿತ್ರರಂಗದಲ್ಲಿ. ಇವಾಗ ತಾನೇ ಚೂಮಂತರ್ ಫಿಲ್ಮ್ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾದಲ್ಲೇ ಈ ಥರ ಯಾವುದೂ ಸಿನಿಮಾ ಬಂದಿರಲಿಲ್ಲ. ಸೊ ತುಂಬ ಹೊಸ ಥರ ಸಿನಿಮಾ ಶರಣ್ ಅವರ ಮೂಲಕ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ತುಂಬ ಒಳ್ಳೆಯ ಸಿನಿಮಾ ಬಂದಿದೆ. ವರ್ಷದ ಶುರುವಿನಲ್ಲೇ ಇಂಥ ಒಂದು ಭರ್ಜರಿ ಸಿನಿಮಾ ಕೊಟ್ಟಿರೋದಕ್ಕೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ತುಂಬ ಹೆಮ್ಮೆ ಪಡಬೇಕು. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ತರುಣ್ ಅವರು ಪ್ರೊಡ್ಯೂಸರ್ ತರುಣ್ ಶಿವಪ್ಪ ಅವರಿಗೆ ಅಭಿನಂದನೆಗಳು. ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮಗೆ ತುಂಬ ದೊಡ್ಡ ಪ್ರತಿಫಲ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಇವರ ಪರವಾಗಿ ಆ್ಯಂಡ್ ನನ್ನ ಸಿಂಗರ್ಸ್ ಪರವಾಗಿ ನಾನು ಎಲ್ಲ ಕನ್ನಡಿಗರು ಕೇಳೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಸಿನಿಮಾ ರಂಗಕ್ಕೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಆ್ಯಸ್ ಎ ಸಿಂಗರ್ ನನಗೆ ಗುರು ಕಿರಣ್ ಸರ್ದು ಕ್ಯಾಮಿಯೋ ರೋಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವೆಲ್ಲರೂ ಅದನ್ನು ನೋಡೋಕ್ಕಂತೂ ಬರಲೇಬೇಕು ಚಿತ್ರಮಂದಿರಕ್ಕೆ ಅಂತ ಹೇಳ್ತಾ, ಇಡೀ ತಂಡಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.